ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರೈಟ್ ಫಾರ್ ಯು ಚಾನಲ್. ನಾನು ನಿಮಗೆ ಇವತ್ತು ಟ್ರಿಪ್ಲೆಕ್ಸ್ ಮನೆಯನ್ನು ತೋರಿಸ್ಕೊಂಡ್ಬಂದಿದ್ದೀನಿ. 20/30 BDA, ಆಂಜನಪುರ, ಸೆಕೆಂಡ್ ಬ್ಲಾಕು, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು. ಫ್ರಂಟ್ ಎಲಿವೇಷನ್ ಈ ಥರ ಇದೆ. 25 ಅಡಿ ವೈಡ್ ರಸ್ತೆ ಸಿಗುತ್ತೆ, ಟಾರ್ ರೋಡು. ಮನೆ ಒಳಗಡೆ ಹೋಗೋಣ. ಪ್ರೈಸ್ ನಾನು ವೀಡಿಯೋ ಕೊನೆಯಲ್ಲಿ ಹೇಳಿರ್ತೀನಿ, ಸೊ ವೀಡಿಯೋ ಕೊನೆ ತನಕ ನೋಡ್ತಾ ಇರಿ. ಇದು ಪಾರ್ಕಿಂಗ್ ಲೇಔಟು. ಇಲ್ಲಿ ನಾವು 2 ಕಾರು ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ವಾಲ್ ಕ್ಲೈಂಡಿಂಗ್ ಎಲ್ಲ 2x4 ವೆಟ್ರಿಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಎಲ್ಲ POP ಮಾಡಿಕೊಟ್ಟಿದ್ದಾರೆ. ಹಾಗೆ ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ರೈಟ್ ಸೈಡಿಗೆ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಇನ್ಸ್ಟಾಲ್ ಮಾಡಿದ್ದಾರೆ. EV ವೆಹಿಕಲ್ಸ್ಗಳೆಲ್ಲ ಇದೇ ಚಾರ್ಜ್ ಮಾಡ್ಕೋಬೋದು, ಸರ್ಕ್ಯೂಟ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮೂವಬಲ್ಲು ಶೂ ರ್ಯಾಕ್ ಇದೆ, ನೀವು ಎಲ್ಲಿ ಬೇಕಾದರೂ ಸರಿಸ್ಕೋಬೋದು. ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಕೆಳಗಡೆ. ಹಾಗೆ ಇಲ್ಲಿ ಹಿಂದ್ಗಡೆ UPS ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಲೇಔಟ್ನ ಲುಕ್ ಆಗಿರುತ್ತೆ. ಇಲ್ಲಿ ಸಂಪ್ ಇದೆ, ಬೋರ್ವೆಲ್ ಇದೆ, ಅಲ್ಲಿ ನೋಡ್ತಾ ಇದ್ದೀರಾ ಕಾವೇರಿ ಪ್ರಾವಿಷನ್ ಇದೆ. ಹಾಗೆ ನಲ್ಲಿಗಳೆಲ್ಲ ಕನೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಒಂದು ಕಾಮನ್ ಟಾಯ್ಲೆಟ್ ಕೂಡ ಇಲ್ಲಿ ಮಾಡಿಕೊಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ರೀಸನಬಲ್ ಪ್ರೈಸಲ್ಲಿ ಮಾಡಿ ಕೊಟ್ಟಿರುವಂಥ ಮನೆ ಇದ್ದಾಗಿರುತ್ತೆ. ನೋಡ್ತಾ ಇರಿ. ಒಳಗಡೆಯಿಂದ ಗೇಟ್ ಲುಕ್ಕು ನೋಡ್ತಿದ್ದೀರಾ, ಈ ಥರ ಕಾಣಿಸುತ್ತೆ, ಸೂಪರಾಗಿದೆ. ಓಕೆ, ಈಗ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ. 304 ಗೇಜ್ SS ರೇಲಿಂಗ್ಸು ಕೊಟ್ಟಿರುವಂಥದ್ದು. ಹಾಗೆ ಲಪೋತ್ರ ಆ್ಯಂಟಿಸ್ಕ್ರೀಟ್ ಗ್ರಾನೈಟು ಸ್ಟೇರ್ ಕೇಸಿಗೆ. ವಾಲ್ ಕ್ಲೈಂಡಿಂಗ್ ಇಲ್ಲಿ ನಮಗೆ 2x4 ವೆಟ್ರಿಫಿಟ್ ಟೈಲ್ಸು. ವೆಂಟಿಲೇಷನ್ಗೆ CNC ಕಟ್ಟಿಂಗು ಶೀಟ್ ಹಾಕಿದ್ದಾರೆ. ಫ್ಯಾನ್ಸಿ ಲೈಟು ಲೈಕ್ ಈ ಥರ. ಸ್ಲಿಪ್ಪರ್ ಇಲ್ಲೇ ಬಿಡಿ. 3-3.5 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. ಈಸಿಯಾಗಿ ಭಾರವಾದ ವಸ್ತು, ವೈಡಾದ ವಸ್ತು ಕ್ಯಾರಿ ಮಾಡ್ಬೋದು. ಇಲ್ಲಿ ವೆಂಟಿಲೇಷನ್ಗೆ ಮತ್ತು ಒಳಗಡೆಯಿಂದ ಹೊರಗಡೆ ಇರೋರು ನೋಡೋದಕ್ಕೆ ವಿಂಡೋ ಇದೆ. ಓಕೆ ಗೆಳೆಯರೆ, ಇದು ನಾರ್ತ್ ವೆಸ್ಟ್ ಮೇನ್ ಡೋರು, ಅಂದರೆ ನಂದಿ ಬಾಗಿಲು. ನೋಡ್ತಾಯಿದ್ದೀರಾ, ವಾಸ್ಕಲ್ 8 ಇಂಚಸ್ ವಾಸ್ಕಲ್ ಕೊಟ್ಟಿದ್ದಾರೆ, ಎಲ್ಲ ಟೀಕ್ ವುಡ್ಡಿಂದು. ಡೋರ್ ತೋರಿಸ್ಬಿಡ್ತೀನಿ. ಓಕೆ ಗೆಳೆಯರೆ, ಇಲ್ಲಿ 2 ಪಾರ್ಟೇಷನ್ ಮಾಡಿದ್ದಾರೆ. ಒಂದು ರೈಟ್ ಸೈಡಿಗೆ ಹಾಲ್ನ ಕೊಟ್ಟಿರುವಂಥದ್ದು, ಮತ್ತು ಈ TV ಕ್ಯಾಬಿನೆಟ್ ಹಿಂದ್ಗಡೆ ಕಿಚನ್ ರೂಮು, ಡೈನಿಂಗ್ ಹಾಲ್ ಏರಿಯಾ ಆ ಥರ ನೋಡಿ. ಇದು ಒಂದು ಹಾಲು. ಫ್ಲೋರಿಂಗ್ ಬಂದು ಗ್ರಾನೈಟು. ಹಾಗೆ ರಸ್ತೆ ಸೈಡು ಬಿಗ್ ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. 5x6 ಇದೆ ನನ್ನ ಪ್ರಕಾರ. ಹಾಗೆ 2 ಝುಮ್ಮರು, POP, ಕ್ರಾಂಪ್ಟನ್ ಫ್ಯಾನು, ರಿಮೋಟ್ ಕಂಟ್ರೋಲರು. ಇದು ಒಂದು TV ಕ್ಯಾಬಿನೆಟ್. ನೀವು TVನ ಸೋಫಾದಲ್ಲಿ ಕೂತ್ಕೊಂಡು ನೋಡ್ತೀರ ಅಂದರೆ U ಶೇಪಲ್ಲಿ ಆರಾಮಾಗಿ ಸೋಫಾನ ಹಾಕ್ಕೋಬೋದು, ಆ ಥರ ಮಾಡಿಕೊಟ್ಟಿದ್ದಾರೆ. ಮಧ್ಯದಲ್ಲಿ ಟೀಪೈ ಇಟ್ಕೋಬೋದು. ಹಾಲ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ದೊಡ್ಡದಾಗಿ ಬಂದಿದೆ. ಈ ಕಡೆ ಸೈಡ್ ನಿಮಗೆ ಸ್ಟೇರ್ ಕೇಸು ಬೆಡ್ರೂಮ್ಗೆ ಹೋಗೋದಕ್ಕೆ. ಈಗ ನಾನು ಆ ವಿಂಡೋದಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಇದು TV ಕ್ಯಾಬಿನೆಟ್ಟು. ದೊಡ್ಡ LCD TV, LED TV ಬೇಕಾದ್ರೆ ಹ್ಯಾಂಗ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಂಟೀರಿಯರ್ ಎಲ್ಲ. ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಸ್ಟೇರ್ ಕೇಸು, ವುಡನ್ ಪಿಲ್ಲರ್ಗಳು ಕೊಟ್ಟಿರುವಂಥದ್ದು ಚೆನ್ನಾಗಿದೆ. ಸಿಂಪಲಾಗಿ ಸಖತ್ತಾಗಿದೆ. ಇದು PVC ಕ್ರಾಫ್ಟರ್ ಅಂತ ಹೇಳ್ತೀವಿ. ಓಕೆ, ಈ ಕಿಚನ್ ರೂಮ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ CNC ಕಟ್ಟಿಂಗಲ್ಲಿ ವುಡ್ ವರ್ಕ್ ಮಾಡಿರುವಂತಹ ಆರ್ಚ್ ಸಿಗುತ್ತೆ. ಇಲ್ಲಿ ಅಡುಗೆ ಮನೆ, ಬಲ್ಭಾಗದಲ್ಲಿ ಅಡುಗೆ ಮನೆ ಬರುತ್ತೆ. ಲೆಫ್ಟ್ ಭಾಗದಲ್ಲಿ ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮು ಅದು ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನಾನು ನಿಮಗೆ ಅಡುಗೆ ಮನೆನ ತೋರಿಸ್ಬಿಡ್ತೀನಿ ನೋಡಿ. ನಿಮಗೆ L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಅಕ್ರಾಲಿಕ್ ಲ್ಯಾಮಿನೇಷನ್ನು. ಅದು ವೈಟ್ ಇರೋದು ಕ್ವಾರ್ಟ್ಸ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರು ಮತ್ತು ಪ್ರೊಫೈಲ್ ಲೈಟು ಇನ್ಸ್ಟಾಲ್ ಮಾಡಿದ್ದಾರೆ. ಒಂದು ಯುಟಿಲಿಟಿ ಕೂಡ ಇದೆ. ಇಲ್ಲಿ ಮೈಕ್ರೋವೇವು ಮತ್ತು ಏನು ಮಿಕ್ಸರ್ ಇಟ್ಕೊಳ್ಳೋದಕ್ಕೆ, ಸರ್ಕ್ಯೂಟ್ ಮಾಡಿ ಸ್ಟೋರ್ ಮಾಡೋದಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಇದು ಪ್ಯಾಂಟ್ರಿ ಬಾಕ್ಸ್ ಆಗಿರುತ್ತೆ. ಅಲ್ಲಿ ನೀವು ಗ್ಯಾಸ್ನ ಇಟ್ಕೋಬಹುದು. ಇಲ್ಲಿ ವಾಷಿಂಗ್ ಏರಿಯಾ ಮತ್ತು ಅಲ್ಲಿ ವಾಟರ್ ಪ್ಯೂರಿಫೈ. ಇದೊಂದು ಅಡುಗೆ ಮನೆಯ ಲುಕ್ ಆಗಿರುತ್ತೆ.
ಯುಟಿಲಿಟಿ ತೋರಿಸೋಕ್ಕಿಂತ ಮುಂಚೆ ಈ ಕಡೆ ಡೈನಿಂಗ್ ಹಾಲ್ ಏರಿಯಾ ಮತ್ತು ಪೂಜಾ ರೂಮು ನೋಡಿ. ಇಲ್ಲಿ ಒಂದು 4 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಸಖತ್ತಾಗಿ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಆ ಮೂಲೆಯಲ್ಲಿ ಬೇಕಾದರೆ ನೀವು ಫ್ರಿಜ್ನ ಇಟ್ಕೋಬಹುದು. ವೆಂಟಿಲೇಷನ್ಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, ಅಂದರೆ ಒಳಗಡೆಯಿಂದ ಹೊರಗಡೆ ನೋಡ್ಬೋದು. ಸರಿನಾ? ಇಲ್ಲಿ ಪೂಜಾ ರೂಮ್ ಬಗ್ಗೆ ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ವಿನೀರ್ ಶೀಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಪೂಜಾ ರೂಮ್ಗೆ ನಿಮಗೆ ವಾಸ್ಕಲ್ಲೆಲ್ಲ ಟೀ ಕೂಟಾಗಿರುತ್ತೆ. ಟಫ್ ಆ್ಯಂಡ್ ಗ್ಲಾಸು ಫ್ಯಾನ್ಸಿ ಲುಕ್ಕು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಬ್ಬರು ನೆಮ್ಮದಿಯಿಂದ ಕೂತ್ಕೊಂಡು ಪೂಜೆನ ಮಾಡ್ಬೋದು, ಅಷ್ಟು ದೊಡ್ಡದು ಸ್ಪೇಸ್ ಇದೆ. 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಕ್ಲೈನಿಂಗ್ ಎಲ್ಲ ಬಾರ್ಡರೆಲ್ಲ ಗೋಲ್ಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಆರ್ಚ್ ಮಾಡಿಕೊಟ್ಟಿರುವಂಥದ್ದು ಪೂಜಾ ರೂಮ್ಗೆ. ರೈಟ್, ಒಳಗಡೆ ಲೈಟ್ ಇದೆ ಬಟ್ ನಾನು ಹಾಕಿಲ್ಲ, ಇರಲಿ. ಇದಿಷ್ಟು ಅಡುಗೆ ಮನೆಯ ಲಕ್ಷಣಗಳು. ಇಲ್ಲಿ ಯುಟಿಲಿಟಿ ಇದೆ, ಅದೊಂದು ತೋರಿಸ್ಬಿಡ್ತೀನಿ. ಡೋರು, ವಿಂಡೋ ಪ್ರತಿಯೊಂದು ಟೀ ಕುಡ್ ಆಗಿರುತ್ತೆ. ಸರಿನಾ? ಇದು ಯುಟಿಲಿಟಿ ನೋಡಿ. ನಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಅಲ್ಲಿ ಕಷ್ಟ ಆದರೆ ಇಲ್ಲಿ ತೊಳ್ಕೊಳ್ಳೋದಕ್ಕೆ ಸ್ಲ್ಯಾಬ್ ಹಾಕಿ ಕೊಟ್ಟಿದ್ದಾರೆ. ಅದು ಕ್ವಾರ್ಟ್ಸು. ಇಲ್ಲೂ ಕೂಡ ನಲ್ಲಿ ಪಾಯಿಂಟ್ ಇರುತ್ತೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸೇಫ್ಟಿಗೆ. MS ರೈಲಿಂಗ್ಸ್ ಕೂಡ ಇದೆ. ಇದೆಲ್ಲ ಸೆಟ್ ಬ್ಯಾಕ್. ಇದು ಗುಡ್. ಹಾಂ, ಈ ಡೋರ್ ಹಿಂದ್ಗಡೆಗೆ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಚಿಕ್ಕ ಪುಟ್ಟ ವಸ್ತು ಇಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಇದೆ. ಗುಡ್. ಇದು ಫಸ್ಟ್ ಫ್ಲೋರಲ್ಲಿ ಈ ಮನೆಯ ಫುಲ್ ಡೀಟೇಲ್ಸು. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಬೆಡ್ರೂಮ್ ಇರೋ ಸ್ಥಳ ಕರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲೂ ಕೂಡ ನಮಗೆ 3 ಅಡಿ ವೈಡು ಸ್ಟೇರ್ಕೇಸ್ ಸಿಗುತ್ತೆ. ಸೇಮ್ ಗ್ರಾನೈಟು ಮ್ಯಾಚಿಂಗೇ ಇದೆ. ಇದು ತುಂಬ ಇಷ್ಟಪಡ್ತೀರಾ ಡೈರೆಕ್ಟಾಗಿ ನೋಡಿದರೆ, ಯಾಕಂದರೆ ಈ ಸ್ಕ್ವೇರ್ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಡಿಸೈನ್ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ವೆಂಟಿಲೇಷನ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ 3x3. ಹಾಗೆ ಮೇಲ್ಗಡೆ ಫ್ಯಾನ್ಸಿ ಲೈಟ್ ಇರುತ್ತೆ. ಇಲ್ಲಿದೆ ನಮಗೆ SS ರೈಲಿಂಗ್ಸು, ಟೀ ಕುಡ್ ಪಿಲ್ಲರ್ ಸಿಗುತ್ತೆ. ಇಲ್ಲಿ ಮತ್ತೆ 2 ಬೆಡ್ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಚಿಲ್ಡ್ರನ್ ಬೆಡ್ರೂಮು. ರೈಟ್ ಸೈಡಿಗಿರೋದು ಮಾಸ್ಟರ್ ಬೆಡ್ರೂಮು, ಲೆಫ್ಟ್ ಸೈಡಲ್ಲಿ ಇರೋದು ಚಿಲ್ಡ್ರನ್ ಬೆಡ್ರೂಮು. ಎರಡೂ ಕೂಡ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ಟೇರ್ಕೇಸ್. ಇದು ಮಾಸ್ಟರ್ ಬೆಡ್ರೂಮ್. ಫ್ಲೋರಿಂಗು ಗ್ರಾನೈಟು, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ಗ್ಲಾಸಿ ಫಿನಿಶು, ವುಡನ್ ಪ್ಯಾಟ್ರನ್ ಕೊಟ್ಟಿರುವಂಥದ್ದು. ಓಪನ್ ಡೋರ್ ವಾರ್ಡ್ರೋಬರ್ ಎರಡೂ ಕಡೆ ಸಿಗುತ್ತೆ. ಅಲ್ಲಿ ಒಳಗಡೆ ಆ್ಯಂಟಿಕ್ ಪೀಸ್ ಏನಾದ್ರು ಇಟ್ಕೊಳ್ಳೋದಕ್ಕೆ ಸಖತ್ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಸ್ಟಡಿ ಕ್ಯಾಬಿನೆಟ್ 2 ಕಡೆ ಇದೆ. ಒಂದು ಫೋಲ್ಡಬಲ್ಲು, ಒಂದು ಫಿಕ್ಸಬಲ್ಲು. ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೊಳ್ಳಿ. ವೆಂಟಿಲೇಷನ್ಗೆ ವಿಂಡೋ ಇದೆ, ಒಂದು ಬಾಲ್ಕನಿ ಬರುತ್ತೆ. ಹಾಗೆ ಅಲ್ಲಿ ಒಂದು TV ಕ್ಯಾಬಿನೆಟ್ಟು ವಿತ್ ಡ್ರಾಯರು. ಸಿಂಪಲ್ಲಾಗಿ POP ಫಾಲ್ ಸೀಲಿಂಗು. ಬಾಲ್ಕನಿ ತೋರಿಸೋಕ್ಕಿಂತ ಮುಂಚೆ ಇಲ್ಲೊಂದು ಬಾತ್ರೂಮ್ ಇದೆ ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಈ ವಾರ್ಡ್ರೋಬರ್ಗಳು ಪಕ್ಕದಲ್ಲಿ. ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಓಕೆ. 1x1 ಸೆರಾಮಿಕ್ ಟೈಲ್ಸ್ ಆ್ಯಂಟಿ ಸ್ಕಿಡ್ಡು, 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಕ್ಲೈನಿಂಗು ಟಾಪ್ ಟು ಬಾಟಮು, ವೆಂಟಿಲೇಷನ್ಗೆ ವಿಂಡೋ, ವಾಲ್ಮೌಂಟ್ ಕಮೋಡು, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗು ಸಿಗುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಟೋಟಲ್ಲು. ಬಾಲ್ಕನಿ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಓದ್ಕೊಳ್ಳೋರಿಗೆ ಲೈಟಿಂಗ್ ಆಗಲಿ ಡಿಸ್ಟರ್ಬ್ ಆಗೋಲ್ಲ ಫುಲ್ ರೂಮ್ಗೆ. ಡೌನ್ ಮತ್ತು ಮೇಲ್ಗಡೆ ಟವರ್ ಬೋಲ್ಟ್ಗಳಿದ್ದಾವೆ. 4-5 ಚೇರ್ಗಳು ಹಾಕ್ಕೊಂಡು ಬಾಲ್ಕನಿಯಲ್ಲಿ ಕೂತ್ಕೋಬೋದು. PVC ಫಾಲ್ ಸೀಲಿಂಗ್ ಸಿಗುತ್ತೆ ವಿತ್ ಸ್ಪಾಟ್ಲೈಟು. ಟಫ್ ಆ್ಯಂಡ್ ಗ್ಲಾಸು 4 ಅಡಿ ಹೈಟ್ ಇದೆ. ಅದಕ್ಕೆ ಅಟ್ಯಾಚ್ ಆಗಿ SS ರೈಲಿಂಗ್ಸು. ತುಂಬ ಡೆವಲಪ್ ಆಗಿದೆ. ಆಂಜನೇಯಪುರ 2nd ಬ್ಲಾಕು. ಮಾಸ್ಟರ್ ಬೆಡ್ರೂಮ್ನ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ. ಚಿಲ್ಡ್ರನ್ ಬೆಡ್ರೂಮ್ ಇದೆ, ತೋರಿಸ್ಕೊಟ್ಬಿಡ್ತೀನಿ.
ಓಕೆ, ಇದು ಚಿಲ್ಡ್ರನ್ ಬೆಡ್ರೂಮು. ಇಲ್ಲಿ ನಾವು ಒಂದು ಕ್ವೀನ್ ಸೈಜ್ ಕಾಟ್ನ ಇಟ್ಕೋಬೋದು. ವೆಂಟಿಲೇಷನ್ಗೆ ವಿಂಡೋ ಇದೆ, POP ಫಾಲ್ ಸೀಲಿಂಗು, ಬಟರ್ಫ್ಲೈ ಲುಕ್ಕಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಮತ್ತು ಈ ಕಡೆ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಲೈಟ್ ಪಿಂಕು ಮತ್ತು ಲೈಟ್ ರಬ್ಬಿಶ್ ಬ್ಲೂ ಬರುತ್ತೆ. ಓಕೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಅಲ್ಲಿ ಹಿಡನ್ ಬಾತ್ರೂಮ್ ಬರುತ್ತೆ. ಓಕೆ, ಇಲ್ಲಿ ಒಂದು ಕ್ವೀನ್ ಸೈಜ್ ಆರಾಮಾಗಿ ಕಾಟ್ ಹಾಕೋಬೋದು. ಇಲ್ಲಿ ಹಿಡನ್ ಬಾತ್ರೂಮ್ ಇದೆ. ಸ್ಟಾರ್ಟಿಂಗ್ಗೆ ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ವಿತ್ ಡ್ರಾಯರ್ ಎಲ್ಲ ಇದೆ. ಓಕೆ, ಇಲ್ಲಿ ಬಾತ್ರೂಮ್. ಇದು ಕೂಡ ಬಾತ್ರೂಮ್ ದೊಡ್ಡದಾಗಿದೆ. ವಾಲ್ ಕ್ಲೈನಿಂಗ್ ಎಲ್ಲ 2x4 ವೆಟ್ರೋಫಿಟ್ ಟೈಲ್ಸು, ವೆಂಟಿಲೇಷನ್ಗೆ ವಿಂಡೋ, ಹಾಗೆ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗು, ಸರಿನಾ? ಇದೊಂದು ಚಿಲ್ಡ್ರನ್ ಬೆಡ್ರೂಮ್ ಆಯಿತು. ಈಗ ಡೋರ್ ಓಪನ್ ಮಾಡಿದರೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಇದೆ. ರೈಟ್, ನೆಕ್ಸ್ಟ್ ಫ್ಲೋರ್ ಮೂವ್ ಹೋಗೋಣ. ಸೆಕೆಂಡ್ ಫ್ಲೋರ್ ಆಯಿತು. ಇಲ್ಲಿ ನೋಡಿ, ಎರಡು ಕಡೆ ವೆಂಟಿಲೇಷನ್ಗೆ ವಿಂಡೋಗಳು ಕೊಟ್ಟಿದ್ದಾರೆ. ಇದು ಹೈಲೈಟ್ ಅಂದರೆ ಸ್ಕೈಲೈಟ್ ಬದಲು 2 ವಿಂಡೋ. ಓಕೆ, ಮೇಲ್ಗಡೆಯಿಂದ ತೋರಿಸ್ತೀನಿ, ಈಸಿ ಕಾಣಿಸುತ್ತೆ ನಿಮಗೆ. ಥರ್ಡ್ ಬೆಡ್ರೂಮ್ ಇದೆ. ಥರ್ಡ್ ಬೆಡ್ರೂಮ್ ಕೂಡ ಚೆನ್ನಾಗಿದೆ. ನೋಡಿ, ಇಲ್ಲಿ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ವೆಂಟಿಲೇಷನ್ಗೆ ವಿಂಡೋ. ಓಕೆ, ಇದು ಥರ್ಡ್ ಬೆಡ್ರೂಮ್, ಲೈಕ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಕೆಳಗಡೆ ಏನು ನೋಡಿದ್ದೀರಲ್ಲ ಅದೇ ಥರ ಬರುತ್ತೆ. ಸೇಮ್ TV ಕ್ಯಾಬಿನೆಟು, ಬಾಲ್ಕನಿ, ಸ್ಟಡಿ ಕ್ಯಾಬಿನೆಟು, ಫೋಲ್ಡಬಲ್ಲು ಸ್ಟಡಿ ಟೇಬಲ್, ಮತ್ತು ಇಲ್ಲಿ ಪಕ್ಕದಲ್ಲಿ ಬಾತ್ರೂಮು. ರೈಟ್, ಮತ್ತು ಇಲ್ಲಿ ಬಾಲ್ಕನಿ ಕೂಡ ಸೆಕೆಂಡ್ ಬಾಲ್ಕನಿ. ಬಾಲ್ಕನಿಗಳು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಓಕೆ, ಡೋರ್ ಹಾಕೊಂಡ್ಬಿಡ್ತೀನಿ. ಗೆಳೆಯರೆ, 3 ಬೆಡ್ರೂಮ್ ತೋರಿಸಾಯಿತು. ಈಗ ನೆಕ್ಸ್ಟು ಅಫ್ಕೋರ್ಸ್ ಮಲ್ಟಿಪರ್ಪಸ್ ರೂಮ್ ಇರುತ್ತೆ. ಓಕೆ, ಇದು ನಾವು ಮಲ್ಟಿಪರ್ಪಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲೂ ಕೂಡ ಮೋಲ್ಡ್ ಹಾಕಿದ್ದಾರೆ ವಿತ್ POP ಫಾಲ್ ಸೀಲಿಂಗು, ಸ್ಪಾಟ್ಲೈಟ್, ಪ್ರೊಫೈಲ್ ಲೈಟ್, ಸಾರಿ MS ರೈಲಿಂಗ್ ಸುತ್ತ ಮೇಂಟೆನೆನ್ಸ್ ಈಸಿ ಅಂದರೆ ಸೇಫ್ಟಿಗೋಸ್ಕರ. ನೀವು ಇದು ಹೇಗಾದರೂ ಕನೆಕ್ಟ್ ಮಾಡ್ಕೋಬೋದು. ಫ್ಲೋರಿಂಗ್ ಬಂದು ನಿಮಗೆ 2x2 ವುಡನ್ ಪ್ಯಾಟರ್ನು, ಸೆರಾಮಿಕ್ ಟೈಲ್ಸು, ಸಾರಿ ವೆಟ್ರೋಫಿಟ್ ಟೈಲ್ಸ್ ಅದು. ಇಲ್ಲಿ ನೋಡಿ, ಇದು ಸ್ಟೋರ್ ಮಾಡ್ಕೋಬೋದು, ಬೇಡ ಅಂತಂದರೆ ಫೋಲ್ಡ್ ಮಾಡ್ಕೋಬೋದು. ಓಪನ್ ಫೋಲ್ಡ್ ಆಪ್ಷನ್ಸ್ ಇದೆ ಇದರಲ್ಲಿ. ಓಕೆ, ಇಲ್ಲಿ ನಮಗೆ ವಾಷಿಂಗ್ ಮೆಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಇನ್ಲೆಟು, ಔಟ್ಲೆಟು, ಪ್ಲಗ್ ಪಾಯಿಂಟ್ ಎಲ್ಲ ಅಲ್ಲೇ ಇದೆ. ಲಿಕ್ವಿಡ್ ಎಲ್ಲ ಇಟ್ಕೋಬೋದು. ಹೈ ಗೇಜ್ ಲ್ಯಾಡರ್ ಇದೆ. ಈ ಲ್ಯಾಡರ್ ಹೇಗೆ ಅಂತಂದರೆ ಚೈನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಓಕೆ, ಮಾಡಿಬಿಟ್ಟೆ. ನೀವು ಫ್ರಿಜ್ಜು, ಬಟ್ಟೆ ಗಿಟ್ಟೆ ಏನಾದ್ರು ಇಟ್ಕೊತೀರಂದಾಗ ಫೋಲ್ಡ್ ಮಾಡ್ಕೋಬೋದು, ಬೇಡ ಅಂತ ಬಿಟ್ಕೋಬೋದು. ಮೇಲ್ಗಡೆ ಹೋಗೋಣ. ಈ ಥರ ಇದೆ ಇದು. ನೋಡಿ, ಮಳೆ ನೀರು ಒಳಗಡೆ ಬರಬಾರ್ದು ಅಂತ ಹೇಳಿ ಫುಲ್ ಕವರ್ ಮಾಡಿದ್ದಾರೆ. ಟ್ರಾನ್ಸ್ಪರೆಂಟು ಶೀಟ್ ಹಾಕಿದ್ದಾರೆ. ಗೆಳೆಯರೆ, ಟಾಪ್ ಫ್ಲೋರ್ ಇದು. 1000 ಲೀಟರ್ ಸಿಂಟೆಕ್ಸ್ ಹಾಕಿದ್ದಾರೆ. ಹೆಡ್ರೂಮ್ ಇದೆ. ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿ.
ನೋಡಿ, ಮಳೆ ನೀರು ಬರಬಾರ್ದು ಅಂತ ಹೇಳಿ ಫುಲ್ ಕವರ್ ಮಾಡಿಕೊಟ್ಟಿದ್ದಾರೆ. ಸರಿ, ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಇದು. ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ನು ಇದು. ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ವಾಜರಳ್ಳಿ ಇಲ್ಲಿ ಬರುತ್ತೆ. ಓಕೆ, ಕೊನೆಯದಾಗಿ 4 ಮಾತು ಮನೆ ಬಗ್ಗೆ. 20/30 BDA, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, ಆಂಜನಾಪುರ, ಸೆಕೆಂಡ್ ಬ್ಲಾಕು. ಪ್ರೈಸು, ಆಸ್ಕಿಂಗ್ ಪ್ರೈಸು 1 CR 60 lakhs, ನೆಗೋಷಿಯಬಲ್ ಇದೆ. ಮನೆ ನೋಡಬೇಕಂದಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.